ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ನೀಡುವಂತೆ ಕಲ್ಯಾಣ ಕರ್ನಾಟಕ ಒಕ್ಕೂಟದ ಮನವಿ. ಕರ್ನಾಟಕ ಕಲ್ಯಾಣ ವಿಭಾಗೀಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಒಕ್ಕೂಟವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರದಿಂದಲೇ ಅನುದಾನ ಹಾಗೂ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಮೂಲಕ ಮೂಲಭೂತ ಸೌಲಭ್ಯಗಳಿಗಾಗಿ ಅನುದಾನ ನೀಡುವಂತೆ ವಿನಂತಿಸಿದೆ. ಒಕ್ಕೂಟದ ಪ್ರತಿನಿಧಿಗಳು ವಿಧಾನಸೌಧ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಪ್ರಗತಿಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು, ವಿಶೇಷವಾಗಿ ಕನ್ನಡ ಮಾಧ್ಯಮ ಶಾಲೆಗಳು ಅಳಿವಿನಂಚಿನಲ್ಲಿರುವುದು ಗಂಭೀರ ವಿಚಾರ ಎಂದು ತಿಳಿಸಿದರು. ಅವರು ಈ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಅನುದಾನದ ನಿರೀಕ್ಷೆಯಲ್ಲಿ ಕಾದು ಕುಳಿತಿದ್ದು, ಅನೇಕರಿಗೆ ಸೇವಾ ಅವಧಿ ಮುಗಿಯುವ ಹಂತ ತಲುಪಿರುವುದರಿಂದ ತಕ್ಷಣವೇ ಅನುದಾನ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿದರು. ಇನ್ನು ಮನವಿಯಲ್ಲಿ ಪ್ರಸ್ತಾಪಿಸಿದ ಪ್ರಮುಖ ಬೇಡಿಕೆಗಳು ಯಾವುದು ಅಂತ ಹೇಳೋದಾದರೆ 1995ರ ನಂತರ ಸ್ಥಾಪನೆಯಾದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ವೇತನ ಅನುದಾನ ನೀಡಬೇಕು. 371 ಅಡಿಯಲ್ಲಿ ಕೆಕೆಆರ್ಡಿಬಿ ಮೂಲಕ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮೂಲಭೂತ ಸೌಲಭ್ಯಗಳಿಗಾಗಿ ಅನುದಾನ ನೀಡಬೇಕು. ಶಾಲೆಗಳ ನವೀಕರಣಕ್ಕೆ ವಿಧಿಸಿರುವ ಕಠಿಣ ನಿಯಮಗಳನ್ನು ಸರಳಗೊಳಿಸಬೇಕು. ಸುಪ್ರೀಂ ಕೋರ್ಟ್ ಆದೇಶದಂತೆ 15 ಮೀಟರ್ ಹೊರಗಿನ ಚಾವಣಿ ಕಟ್ಟಡಗಳಿಗೆ ಅಗ್ನಿಶಾಮಕ ಪ್ರಮಾಣಪತ್ರ ಕಡ್ಡಾಯವಲ್ಲ ಎಂಬ ವಿನಾಯಿತಿಯನ್ನ ಜಾರಿಗೆ ತರಬೇಕು. ಭೂ ಪರಿವರ್ತನೆ ನಿಯಮಗಳನ್ನು ಸಡಿಲಗೊಳಿಸಿ ಸ್ಥಳೀಯ ಸಂಸ್ಥೆಗಳಿಂದ ಬಿ ಖಾತೆ ಹೊಂದಿದ ಶಾಲೆಗಳಿಗೂ ನವೀಕರಣಕ್ಕೆ ಶಿಕ್ಷಣ ಇಲಾಖೆ ಅನುಮತಿ ನೀಡಬೇಕು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಹಿತಾಸಕ್ತಿಯನ್ನು ಕಾಪಾಡಿ ಕನ್ನಡ ಮಾಧ್ಯಮ ಶಾಲೆಗಳ ಬಾಳು ಉಳಿಸಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒಕ್ಕೂಟದ ಪ್ರತಿನಿಧಿಗಳು ಸತ್ಯ ಮನವಿ ಮಾಡಿದ್ದಾರೆ. ನಮಸ್ಕಾರಗಳು. ಇಂದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಕಲ್ಯಾಣ ಕರ್ನಾಟಕದ ಗಡಿ ಭಾಗದ ಎಲ್ಲಾ ಶಿಕ್ಷಣ ಸಂಸ್ಥೆ ಒಕ್ಕೂಟದ ವತಿಯಿಂದ ನಾವು ಮನವಿ ಸಲ್ಲಿಸ್ತಿದ್ದೀವಿ. ನಮ್ಮ ಅಳಿಲು ಏನದ ಅಂದ್ರ 95ರಿಂದ ಇಲ್ಲಿವರೆಗೆ ಏನು ಗ್ರಾಂಟ್ ಕೊಟ್ಟಿಲ್ಲ. ಎಷ್ಟೋ ಜನ ಶಿಕ್ಷಕರು ಅವ್ರ ಮಕ್ಕಳ ಸಹಿತ ಡಿಗ್ರಿ ಓದಗತ್ತಾರ. ಅವ್ರ ಕನಸು ಏನದ ಅಂದ್ರೆ ನಮ್ಮ ಪಪ್ಪ ಎಂದ ಸರ್ಕಾರಿ ನೌಕರಿ ಆಗ್ತಾನ, ಎಂದ ಅವ್ರಿಗೆ ನಮ್ಗ ಸರ್ಕಾರಿ ಪಗಾರ ಬರ್ತದ ಅನ್ನೋ ಆಸೆಗೋಸ್ಕರ ನಾವು ಇಷ್ಟೊಂದೆಲ್ಲ ಬಡದಾಡ್ತಿದ್ದೀವಿ. ಯಾಕಂದ್ರ ಈ ಭಾಗದಾಗ ಏನ್ 5-7 ಜಿಲ್ಲೆಗಳವ. ಈ ಭಾಗದೊಳಗ ಬಹಳಷ್ಟು ಬಡತನದಿಂದ ಬಂದಂತ ಶಾಲೆಗಳೇ ಬಹಳವ. ಅಂತವರಿಗೆ ನೀವು 371 ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ನಿಧಿ ವತಿಯಿಂದ ಆದ್ರೂ ನಮ್ಮನ್ನು ಸ್ವಲ್ಪ ನೋಡ್ಕೊಂಡು ಈ ಶಾಲೆಗಳನ್ನೆಲ್ಲ ನೀವು ಗ್ರಾಂಟ್ ಕೊಡ್ಬೇಕು. ಯಾಕಂದ್ರ ಬಹಳಷ್ಟು ಪರಿಸ್ಥಿತಿ ಕೈಲಿ ದುಡ್ಡು ಹಾಕಿ ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಲಾಕ್ಡೌನ್ದಾಗ ಕ್ಲೋಸ್ ಆಗ್ಯಾವ. ನೀವು ಇನ್ನೊಂದ್ಸಲ ಸರ್ವೆ ಮಾಡ್ರಿ. ಇದ್ದ ಸ್ಕೂಲ್ಗಳು 0.5% ಸಹಿತ ಕನ್ನಡ ಮಾಧ್ಯಮ ಶಾಲೆಗಳು ಉಳಿದಿಲ್ಲ. ಎಷ್ಟೋ ಜನ ಇಂಗ್ಲಿಷ್ ಮೀಡಿಯಂ ಕನ್ವರ್ಷನ್ ಆಗಿ ಹೋಗಿದ್ದಾರೆ. ಯಾಕಂದ್ರ ಸರ್ಕಾರ ತೆಲೆಯೊಳಗೆ ಏನದ ಅಂದ್ರೆ ಕನ್ನಡ ಮಾಧ್ಯಮ ಶಾಲೆಗಳು ಭಾಳ ಇಲ್ರಿ. ಅದ್ರೊಳಗೆ ಚಾರಣೆ ಭಾಗ ಮಾತ್ರ ಉಳಿದಾವ. ಅವು ಗಟ್ಟಿತನದಿಂದ ಉಳಿದಾವ. ಯಾಕಂದ್ರ ನಮ್ ಕನ್ನಡ ಉಳಿಸ್ಬೇಕಾಗ್ಯದ. ಗಡಿ ಭಾಗದೊಳಗ ಕನ್ನಡ ಹೋಗಿ ಈಗ ಎಲ್ಲಾ ಸರ್ಕಾರಿ ಶಾಲೆಯೊಳಗೆ ಸಹಿತ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಕನ್ವರ್ಷನ್ ಆಗ್ತಾ ಇದ್ವಿ. LKG UKG ಸಹಿತ ತೆಗಿತಾ ಇದ್ದಾರೆ. ಅಂತದ್ರೊಳಗ ಇಷ್ಟೊಂದು ಹೊಡೆತಿನೊಳಗ ಸಹಿತ ನಾವು ಕನ್ನಡ ಉಳಿವಿಗಾಗಿ ಬೆಳೆಸಕ್ಕ ನಾವು ಏನ್ ಪ್ರಯತ್ನ ಪಟ್ಟಿವಿ 25 ವರ್ಷದಿಂದ, ದಯವಿಟ್ಟು ಸರ್ಕಾರ ಮುತುವರ್ಜಿ ವಹಿಸಿ ನಮ್ಮ ಅಳಿಲನ್ನು ನೋಡಿಕೊಂಡು ನಮ್ಮ ಸಿಬ್ಬಂದಿಯವರನ್ನಾದರೂ ಒಂದ್ಸಲ ಕರುಣೆಯಿಂದ ನೋಡಿ ಈ ಒಂದು ಸಂಸ್ಥೆಗಳಿಗೆ ನೀವು ಗ್ರಾಂಟ್ ಕೊಡ್ತೀರಿ ಅಂತ ಹೇಳಿ ಕೇಳಿ ನನ್ನ ಮನವಿಯನ್ನು ಮುಗಿಸುತ್ತೇನೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಮಾಳಿ, ಸಂತ ಸಾವಂತ್ ಶಿಕ್ಷಣ ಸಂಸ್ಥೆ ಆಳಂದ್. ಕನ್ನಡ ಮಾಧ್ಯಮ ಶಾಲೆ 1995ರಿಂದ ಇಲ್ಲಿವರೆಗೆ ಅನುದಾನವಿಲ್ಲದೆ ಅನೇಕ ಕಷ್ಟಗಳಿಂದ ಶಾಲೆಗಳನ್ನು ನಡೆಸುತ್ತಾ ಬಂದಿದ್ದೇವೆ. ನಾವು ಶಾಲೆಗಳು ಯಾವುದೇ ಸರ್ಕಾರದ ಅನುದಾನವಿಲ್ಲದೆ 20-25 ವರ್ಷ ತನಕ ಈ ಶಾಲೆಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಅದಕ್ಕೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರು ಕನ್ನಡ ಉಳಿವಿಗಾಗಿ ಕನ್ನಡ ಮಾಧ್ಯಮ ಶಾಲೆಗಳು ಅನುದಾನಕ್ಕೊಳಪಡಿಸಬೇಕು. ನಾವು 20-25 ವರ್ಷ ಬಹಳ ತಾಳ್ಮೆಯಿಂದ ಬಂದಿದ್ದೇವೆ. ತಾಳ್ಮೆ ಮೀರಿತು ಅಂದ್ರ ತಾಳಿ ಇದ್ದವನು ತಾಳಿ ಒಮ್ಮಿ ಗೂಳಾಗಿ ಗುದ್ದವರು ಸಾಮಾನ್ಯನಲ್ಲ ಬಡಜೀವಿ ಎಂಬಂತೆ ನಮ್ಮ ತಾಳ್ಮೆ ಮಿತಿ ಮೀರ್ಯದ. ಅದಕ್ಕಾಗಿ ತಾವು ದಯವಿಟ್ಟು ಈ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿ, ಕನ್ನಡ ಗಡಿ ಉಳಿಸಿ, ಗಡಿ ಭಾಗದ ಕನ್ನಡ ಮಾಧ್ಯಮಗಳ ಶಾಲೆ ಉಳಿಸಿ, ಕನ್ನಡ ಉಳಿಸಿ, ತಾವು
ಒಂದು ವೇಳೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ತಾವು ಅನುದಾನಕ್ಕೆ ಒಳಪಡಿಸದೇ ಇದ್ರೆ, ಇಲ್ಲದೆ ಹೋದರೆ ನಾವು ಒಂದು ಶಾಲೆಯಿಂದ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಗಳು ಕೂಡಿ ಒಂದು ಶಾಲೆಯಿಂದ 10 ಜನರು, ಇಡೀ ಕಲ್ಯಾಣ ಕರ್ನಾಟಕದ ಆದ್ಯಂತ ಎಲ್ಲಾ ಶಾಲೆಗಳು ಒಂದು ಶಾಲೆಯಿಂದ 10 ಜನರು ನಾವು ತಯಾರಾಗಿ ಬೆಂಗಳೂರಿಗೆ ಬರ್ಬೇಕಾದ್ರೆ ಬಹಳ ಒಂದು ಅಸ್ತವ್ಯಸ್ತ ಆಗ್ತದ. ಅದಕ್ಕೋಸ್ಕರ ನಾವು ಮನಸ್ಸು ಮಾಡಿ ಒಂದು ಶಾಲೆಯಿಂದ 10 ಮಂದಿ ತಯಾರಾಗಿ ನಾವು ಮುಂದಿನ ಹೋರಾಟಕ್ಕೆ ನಾವು ಕಾಲಿಡಬೇಕಾಗ್ತದ. ಅದಕ್ಕೆ ತಾವು ಈ ಒಂದು ಕನ್ನಡ ಶಾಲೆಗಳು ಉಳಿಸಬೇಕು. ಈಗ ತಾವು ಕನ್ನಡ ಶಾಲೆಗಳಿಗೆ ಏನ್ ಕಡಿಮೆ ಅದ, ಕನ್ನಡ ಮಾಧ್ಯಮ ಸಂಸ್ಥಾಪಕರಿಗೆ ಏನ್ ಕಡಿಮೆ ಅದ ಅಂತ ನೀವು ತಿಳ್ಕೋಬಹುದು. ಅದು ಯಾರಿಗೆ ಕಡಿಮೆ ಇಲ್ಲ ಅಂದ್ರೆ ಮಠ ಮಾನ್ಯರು ಶಾಲೆಗಳೇನಿರ್ತಾವಲ್ಲ ಅವ್ರಿಗೆ ಅವ್ರ ಜೋಳಿಗೆ ತುಂಬ್ಯದ, ಅವ್ರಿಗೆ ಏಡಾಡಬೇಕಾಗಿಲ್ಲ. ಮತ್ತ MLA MP ಮಿನಿಸ್ಟರು ಮುಖ್ಯಮಂತ್ರಿಗಳು MLCಗಳು ಇವರು ಸಂಸ್ಥೆಗಳನ್ನೆಲ್ಲ ಇವ್ರಿಗೆ ಗ್ರಾಂಟ್ ಬೇಕಾಗಿಲ್ಲ. ಯಾಕ ಇವ್ರಿಗೆ ಗ್ರಾಂಟ್ ಕೊಟ್ರಿ ಅಂದ್ರೆ ಅವರ ಫೀಸ್ ತಗೊಳ್ಳೋದು ಕಡಿಮೆ ಆಗ್ತದ, ಅವ್ರು ಬಂದ್ ಆಗ್ತದ ಫೀಸ್ ತಗೊಳ್ಳೋದು. ಅದಕ್ಕ ನಮ್ಮಂತಾವ್ ಏನು ಮಧ್ಯಂತರ ಏನು ಕಷ್ಟಪಟ್ಟು ನಡೆಸಲಿಕ್ಕಿದ್ದೇವಲ್ಲ, ಅದಕ್ಕೆ ದಯವಿಟ್ಟು ತಾವು ಕನ್ನಡ ಮಾಧ್ಯಮಗಳು ಶಾಲೆ ಉಳಿಸಬೇಕು ಅಂತಕ್ಕಂತ ತಮ್ಗ ಮನವಿ ಮಾಡ್ಕೊಳ್ತಾ, ನನ್ನ ಹೆಸರು ಬಾಬುರಾವ್ ಶಿವಲಿಂಗಪ್ಪ ಸುಳಾದ್, ಬೋಧಿಸತ್ವ ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷರು.